ವಿ ಪ್ಯಾರಲಲಿ ಮಾರ್ಕೆಟಿಂಗ್ ಮಾಡ್ತಾನೆ ಹೋದ್ವಿ. ಅಂದರೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಮಾಡ್ತಿರ್ಲಿಲ್ಲ, ಶೇರ್ ಮಾಡ್ತಾ ಹೋದ್ವಿ ಆಡಿಯನ್ಸ್ ಜೊತೆ. ಆ್ಯಂಡ್ ಐ ವಿಲ್ ಸೇ ವಿ ಆರ್ ವೆರಿ ಲಕ್ಕಿ ಬಿಕಾಸ್ ಫಸ್ಟ್ ಥಿಂಗ್ ನಮಗಾಗಿದ್ದು ತಿನ್ಬೇಡ ಕಮ್ಮಿ ವೈರಲ್ ಆಯಿತು. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀನೆಲ್ಲಗಳೆಯ ಸಪ್ಪೀರಿಗೆ ಸೊಪ್ಪು ತಕ್ಕಂದು ಉಪ್ಪು ಕಾಡು ಉಳ್ಳಿ ಬುಚ್ಕೊಂಡು ಕಪ್ಪೂರಾಗಿ ಮುದ್ದೆ ತಿನ್ನುವಲ್ಲಿದ್ದು ಕಮ್ಮಿ. ಬ್ರಿಟಿಷ್ ಕೌನ್ಸಿಲ್ ಅವರು YCE ಅವಾರ್ಡ್ ಅಂತ ಕೊಟ್ಟರು. ಪ್ರಾಜೆಕ್ಟ್ ಈ ಥರದ್ದು ಅಂತ ಅನೌನ್ಸ್ ಮಾಡಿದಾಗಲೇ ಒಂದು ಅವಾರ್ಡ್ ಬಂದಿದೆ. ಇದಕ್ಕೆ ಇನ್ನೂ ಪಿಕ್ಚರೇ ರೆಡಿ ಇಲ್ಲ. I'd like to thank British Council for acknowledging that I am young. For the award, of course. This adds so much credibility to what we are doing, and my investors who have so blindly trusted me into making this film will love to see this. Thank you so much. ಯುವ ಕ್ರಿಯಾಶೀಲ ವಾಣಿಜ್ಯೋದ್ಯಮಿ ಪ್ರಶಸ್ತಿಗೆ ಪವನ್ ಕುಮಾರ್ ಹೆಸರನ್ನ ಆಯ್ಕೆ ಮಾಡಲಾಗಿದೆ. ಅದು ಇಡೀ ಇಂಡಿಯಾದಿಂದ ಒಬ್ಬರೇ ಸೆಲೆಕ್ಟ್ ಆಗಿದ್ದರಿಂದ ನಮ್ಗೆ ಇನ್ನೂ ಖುಷಿ ಆಗೋಯ್ತು. ಅಲ್ಲಿ ನಮಗೆ 15 ನಿಮಿಷದ ಒಂದು ಪ್ರೆಸೆಂಟೇಷನ್ಗೆ ಇದು ಕೊಟ್ಟಿದ್ರು. ಆ್ಯಪ್ಸ್ ಮಾಡಿದ್ವಿ. ಆಗ್ಮೆಂಟೆಡ್ ರಿಯಾಲಿಟಿ ಅನ್ನೋದು ಲೂಸಿಯಾಗಿ ಬಂತು. ಅದಾದ್ಮೇಲೆ ವಾಯ್ಸ್ ರೆಕಗ್ನಿಷನ್ ಆಗಿ ಪ್ರೀಮಿಯರ್ ಶೋ ಟಿಕೆಟ್ಸ್ ಗೆಲ್ಲೋ ಹಂಗಾಯ್ತು. Say he selects this seat or you will see how all the stars are present. ಯೂಸರ್ಗೆ ಈ ಥರ ಟೂಲು ಮೂವಿ ಮೂಲಕ ಸಿಕ್ಕಿರೋದು ಇದೆ ಫಸ್ಟು. ಅದು ಕನ್ನಡ ಸಿನಿಮಾ ಇಂದ ಆಗ್ತದೆ, ಅದು ಬಹಳ ಸಂತೋಷ ಆಗುತ್ತೆ. ಮನಸ್ಸು ಬಯಸಿದೆ ಸಾನ್ನಿಧ್ಯ ಎರಡರಲ್ಲೂ ಒಂದೇ ವ್ಯಥೆ ಕಾಣದಿದ್ದರೂ ಕಾಣದಿರುವ ಎಲ್ಲಿಂದ ಹೇಳುವುದೋ ಶುರುವಿನಲೇ ಮುಗಿಯುವುದೋ ಅಡ್ಡಾದಿಡ್ಡಿ ಎಳೆದ ಕಾಲು ತಾಳಕ್ಕೆ ತಕ್ಕು ತಕ್ಕ ಕುಣಿತೈತೆ. ಸರ್ ಮುಗಿತಾ ಸರ್? ಬೇಗ ಮುಗಿಸಿ ಸರ್, ಲೇಟ್ ಆಗ್ತಿದೆ. ಒಂದು ನಿಮಿಷ ಸರ್, ಜಿಪ್ ಹಾಕೊಂಡ್ಬಿಡ್ತೀನಿ. ಈ ಹೀರೋ ಇಂಟ್ರೊಡಕ್ಷನ್ ಸೂಪರ್ ಆಗಿದೆ ಅಂತೆ, ಅದೇನೋ ಭಟ್ರು ಬರ್ದಿರೋ. ಎಲ್ಲಿ ಕರ್ಕೊಂಡು ಹೋಗ್ಬೇಕು ಸರ್? ಸರ್ ಪಿಕ್ಚರಿಗೆ ಸರ್, ಇನ್ನೆಲ್ಲಿಗೆ? ನೀವು ಛತ್ರಿ ಹಿಡ್ಕೊಳ್ಳಿ, ನಾನು ಓಡಿಸ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸರ್? ನೀವು ಲೂಸಿಯಾ ಹಾಡಾಡಿದ್ರಲ್ವಾ, ಈಗ ನನ್ನ ಜೊತೆ ಪ್ರೀಮಿಯರ್ ಶೋ ನೋಡ್ಬೇಕು. ನಾನು ಓಡಿಸ್ತೀನಿ ಸರ್, ನೀವು ಹಾಡೋದು ಕಂಟಿನ್ಯೂ ಮಾಡಿ. ಸರ್ ಯಾವ್ದಾನ ದರ್ಶನ ಪಿಕ್ಚರ್ಗೆ ಹೋಗೋಣ ಸರ್, ಈ ಲೂಸಿಯಾ ಗೀಸೆಲ್ಲ ಬೇಡ ಸರ್. The kind of marketing that got into Lucia is a chapter in its own. ಆಡಿಯೋ ರಿಲೀಸ್ ಅಂತ ಒಂದಿನ ಬಂದಿದ ತಕ್ಷಣ ಐ ವಾಸ್ ರಿಯಲಿ ಇಮೋಷನಲ್. ಓಕೆ, ಓ ಮೈ ಗಾಡ್, ನನ್ನ ಫಸ್ಟ್ ಫಿಲ್ಮ್ ಆಡಿಯೋ ರಿಲೀಸ್ ಆಗ್ತಿದೆ. ಇದು ಆಡಿಯನ್ಸ್ ಫಿಲ್ಮ್ ಆಗಿರೋದ್ರಿಂದ ನನಗೆ ಆಚೆ ಸಿಕ್ಕಿದ್ರು. ನಾವು ನಿಮ್ಮ ಫಿಲ್ಮ್ 1.5 ವರ್ಷದಿಂದ ಫಾಲೋ ಮಾಡ್ತಿದೀವಿ ಅಂತ. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ, ಆಡಿಯೋ ರಿಲೀಸ್ ನೀವು ಕೈ ಮಾಡ್ತೀವಿ. ಅದನ್ನ ಸಿನೆಪೋಲಿಸ್ ಅಲ್ಲಿ ಮಾಡಿದ್ವಿ. ಆ್ಯಂಡ್ ಪೂರ್ಣ ಆ್ಯಂಡ್ ಹಿಸ್ ಸಿಂಗರ್ಸ್ ಅವತ್ತಿನ ದಿನ ದೇ ಕ್ರಿಯೇಟೆಡ್ ಮ್ಯಾಜಿಕ್ ಬೈ ಡೂಯಿಂಗ್ ಅ ಲೈವ್ ಗಿಗ್. And it was a huge successful event. ಸೊ ನಮಗೆ ಆ್ಯಕ್ಚುಲಿ ಈ ಥರದ್ದು ಸಣ್ಣ ಸಣ್ಣದು ಈವೆಂಟ್ಸ್ ಏನಾಗ್ತಾ ಇತ್ತು ಲೂಸಿಯಾದು, ಅದಷ್ಟೂ ಒಂದು ದೊಡ್ಡ ರಿಲೀಸಿಗೆ ತೊಗೊಂಡು ಹೋಗ್ತಾ ಇದೆ ಅನ್ನೋ ಒಂದು ನಂಬಿಕೆ ಕೊಡ್ತಾ ಇತ್ತು. This is the film, you know, so the film is ready and it's ready to go to a theater. ನೋಡಿ, ಈ ಥರ ಎಲ್ಲ ಮೆಸೇಜ್ ಕಳಿಸ್ತಾ ಇದ್ದೀವಿ. ಓಂ ಸಾಯಿ ರಾಮ್, send this message to 100 people or else you will fail in the exam. Lucia releasing shortly ಅಂತ ಮೆಸೇಜ್ ಕೊನೆಯನ್ನು ಹಾಕಿ ಕಾಲೇಜ್ ಹುಡುಗರು ಕಳಿಸ್ತಾ ಇದೀವಿ. Brilliant. Number of views of Lucia channel since the project we started is 26 lakh people have seen some content of Lucia online. ಯಾವುದೇ ಫಿಲ್ಮ್ಗೆ ಪೋಸ್ಟರ್ ಅನ್ನೋದು ಒಂದು ತುಂಬ ಮ್ಯಾಟರ್ ಆಗುತ್ತೆ. ಆರ್ ಫಸ್ಟ್ ಪೋಸ್ಟರ್ ಏನು ಬಂತು, ದ ಫಸ್ಟ್ ಲುಕ್ ಆಫ್ ಲೂಸಿಯಾ ಅಂತ ಒಂದು ಫೇಸ್ ಕೊಲಾಜ್, ಅದು ನೋಡ್ತಿದ್ದಂಗೆ ಇಟ್ ಫೆಲ್ಟ್ ಎಕ್ಸ್ಟ್ರೀಮ್ಲಿ ಯೂನಿಕ್ ಆ್ಯಂಡ್ ನ್ಯೂ. ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತದಾದ್ಯಂತ ರಿಲೀಸ್ ಆಗ್ತಿರುವ ಕನ್ನಡದ ಸಿನಿಮಾ
90 ಲಕ್ಷ ಜನ ಅವರಂತೆ. ಥಿಯೇಟ್ರಿಕಲಿ ಅಟ್ ದಿ ಬಾಕ್ಸ್ ಆಫೀಸ್ ಇದು ಗೆದ್ದರೆ ನಮ್ಮ ಎಂಟೈರ್ ಟೀಮ್ದು ಲೈಫೇ ಬೇರೆ ಥರ ಚೇಂಜ್ ಆಗುತ್ತೆ. ಇದು ಸೋತ್ರೆ ಬೇರೆ ಥರ ಚೇಂಜ್ ಆಗುತ್ತೆ. ನನಗೆ ನನ್ನನ್ನು ಆ ದೊಡ್ಡ ಸ್ಕ್ರೀನಲ್ಲಿ 70 mm ಸ್ಕ್ರೀನಲ್ಲಿ ನೋಡೋದು ವಾಸ್ ವೆರಿ ಸ್ಕೇರಿ. ಐ ವಾಸ್ ಅ ನರ್ವಸ್ ರೆಕ್. ಬಂತು ಅಂತೂ ಇಂತು ಪ್ರೀಮಿಯರು. ಸೊ ಸೆಪ್ಟೆಂಬರ್ 5ಕ್ಕೆ ಪ್ರೀಮಿಯರ್ ಶೋ ಅಂತ ಡಿಸೈಡ್ ಆಗಿತ್ತು. ಇದಕ್ಕೆ ದೊಡ್ಡ ಕ್ರೌಡ್ ಸಿನೆಪೋಲಿಸಲ್ಲಿ ಒಂಥರ ಮಾಪ್ ಕಂಟ್ರೋಲ್ ಎಲ್ಲ ಮಾಡುವಷ್ಟು. ಸೊ ಅಷ್ಟು ಜನ ಎಕ್ಸೈಟ್ಮೆಂಟ್, ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ಒಂದು ಲೂಸಿಯಾ ಅಂತದ್ದು ಒಂದು ಫಿಲ್ಮ್ಗೆ ಪ್ರೀಮಿಯರ್ ಶೋಗೆ ಬರ್ತಿರೋ ಅನ್ನೋ ಖುಷಿ. ಸೊ ಶುರು ಮಾಡೋಣ. ಆಗ ಅಲ್ಲಿರೋರು ಹೇಳಿದ್ರು, ಇಲ್ಲ ಇನ್ನು 45 ನಿಮಿಷ ಆಗುತ್ತೆ, ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ. ಸೊ ಇಮಿಡಿಯೇಟ್ಲಿ ನನಗೆ ಗೊತ್ತಾಯ್ತಿಲ್ಲ ಏನಾಯಿತು ಅಂತ. ಸತೀಶ್ಗೆ ಫೋನ್ ಮಾಡಿಬಿಟ್ಟು ಹೆಂಗಾದರೂ ಮಾಡಿ ನೀನೀಗ ಒಂದು 45 ನಿಮಿಷ ಕ್ರೌಡನ್ನು ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿ ನಾನು ಪ್ರೊಜೆಕ್ಷನ್ ರೂಮ್ಗೆ ಓಡೋದೆ. ಅಲ್ಲಿ ಹೋದಾಗ ಅಲ್ಲಿ ಎಲ್ಲ ಟೆಕ್ನಿಷಿಯನ್ಸು ಕೂತ್ಕೊಂಡು ಒದ್ದಾಡ್ತಾಯಿದ್ರು. 300 ಜನ ಇರೋ ಸೀಟಲ್ಲಿ ಸುಮಾರು 325 ಜನ ಇದ್ರು ಅನಿಸುತ್ತೆ. ಅಷ್ಟು ಜನ ಈಗ 45 ನಿಮಿಷ ಕಾಯಬೇಕು. ಅದು ತುಂಬ ಕಷ್ಟ ಅದನ್ನು ಮಾಡಿಸೋದು. ಸೊ ಸತೀಶ್ ಏನೇನೋ ಮಾತಾಡಿ ಆ ಕ್ರೌಡ್ನ ಕಂಟ್ರೋಲ್ ಮಾಡ್ತಾ ಇದ್ದ. ನಾವು ಮೇಲ್ಗಡೆ ಸೊ ಮುಂಚೆನೇ ಪ್ರಾಮಿಸ್ ಮಾಡಿದ ಹಾಗೆ ನಾವು ಈ ಪ್ರೀಮಿಯರ್ನ ಆಡಿಯನ್ಸ್ ಮಧ್ಯದಲ್ಲೇ ಜೊತೆ ಕೂತ್ಕೊಂಡು ನೋಡ್ತೀವಿ ಅಂತ ಹೇಳಿದ್ವಿ. ಎಲ್ಲರೂ ಸಂತೋಷವಾಗಿರ್ಬೋದು. ಫಸ್ಟ್ ಕೂತ್ಕೊಂಡು ಸಿನಿಮಾ ನೋಡಿದ ಎಕ್ಸ್ಪೀರಿಯನ್ಸು, ಅಬ್ಬಾ ನನ್ನ ಸಿನಿಮಾನ ಇದು. ನಾನು ಮತ್ತು ಸಿದ್ಧಾರ್ಥ್, ವೈಡೂರ್ಯ ಇದ್ರು, ಅರುಂಧತಿ ಇದ್ರು, ಎಲ್ಲರೂ ವಿ ಆಲ್ ವಿ ಸಿಟ್ಟಿಂಗ್ ಹತ್ರ. ದಿ ಓನ್ಲಿ ಥಿಂಗ್ ದಟ್ ಐ ವಾಸ್ ಡೂಯಿಂಗ್ ಇಸ್ ಕ್ರೈಯಿಂಗ್. ದಿ ಓನ್ಲಿ ಥಿಂಗ್ ಸಿದ್ಧಾರ್ಥ್ ವಾಸ್ ಡೂಯಿಂಗ್ ಇಸ್ ಕ್ರೈಯಿಂಗ್. ಬಿಕಾಸ್ ಇಟ್ ವಾಸ್ ಲೈಕ್ ಅ ಡ್ರೀಮ್. ಅದಕ್ಕೆ ಸಿನಿಮಾ ಬರೀ ನನ್ನನ್ನು ಎಮೋಟ್ ಮಾಡೋದಕ್ಕೆ ಬರೀ ಸಿನಿಮಾದಲ್ಲಿರೋ ಸನ್ನಿವೇಶಗಳು ಮಾತ್ರ ಕಾರಣ ಆಗಲ್ಲ, ನನ್ನ ಪರ್ಸ್ನಲ್ ಲೈಫ್ ಕೂಡ ಆ್ಯಡ್ ಆಗುತ್ತೆ. ಜನಗಳು ಬಂದು ಆಟೋಗ್ರಾಫ್ ಆಗ್ಬೋದು ಅಥವಾ ಫೋಟೋಸ್ ತೆಗೆಸ್ಕೊಳ್ಳೋದಾಗ್ಬೋದು, ಒಂಥರ ಆನಂದ, ಒಂಥರ ಎಮೋಷನಲ್ಸ್. Somewhere it wasn't like watching a film. Watching Lucia wasn't like watching any other film. And I'm ನೆಕ್ಸ್ಟ್ ಡೇ ಬಂದು ಪ್ರಾಪರ್ ಥಿಯೇಟ್ರಿಕಲ್ ರಿಲೀಸ್ ಸೆಪ್ಟೆಂಬರ್ 6th. ಸೊ ನಮ್ಮ ಏನು ಮೂವಿ ಲ್ಯಾಂಡ್ ಮೇನ್ ಥಿಯೇಟರ್ ಅಂತಿತ್ತು, ಅಲ್ಲಿಗೆ ಆರಾಮಾಗಿ ಬೆಳಿಗ್ಗೆ ಒಂದು ಆಟೋ ಮಾಡಿಕೊಂಡೆ ಹೋದೆ ಮೂವಿ ಲ್ಯಾಂಡ್ ಹತ್ರ. ಅಲ್ಲಿ ಜನ ಎಲ್ಲ ಸೇರಿದ್ರು, ಓಕೆ ಪರವಾಗಿಲ್ಲ ಯಾರೋ ಬಂದರು ಜನ ಅಂತ ಅಂದ್ಕೊಂಡು. ಬಟ್ ಏನು ಅಂದರೆ ಈ ಮೂವಿ ಲ್ಯಾಂಡ್ ಅಥವಾ ಆ ಥರ ಥಿಯೇಟರ್ ಇದ್ದಾಗ ಏನೂ ಪ್ರಾಬ್ಲಮ್ಸ್ ಇರೋಲ್ಲ, ಶೋ ಅದಕ್ಕಷ್ಟೇ ಅದೇ ಶುರು ಆಗುತ್ತೆ ಅಂದ್ಕೊಂಡು. ಸೊ ಒಳಗೆ ಹೋಗಿ ಪ್ರೊಜೆಕ್ಟ್ ರೂಮಿಗೆ ಹೋದರೆ ಅಲ್ಲಿ ನೋಡಿದ್ರೆ ಮತ್ತೆ ಅದೇ ಕತೆ. ಇವರು ಬಂದಿದ್ದಾರೆ, ನಿಮ್ಮ ಒಬ್ಬರು ಬಂದಿದ್ದಾರೆ, ಇಲ್ಲ ನೋಡ್ತಾರೆ. ಓಕೆ. ಸೊ ಲೂಸಿ ಅದು ಲಂಡನಿಂದ ಹಿಡಿದು ಇದೇ ಕತೆ ನಡೀತಾ ಇದೆ. ಲಂಡನಲ್ಲೂ ಹಿಂಗೆ ಶೋ ನಿನ್ನೆ ಪ್ರೀಮಿಯರಲ್ಲೂ ಆಗಿರೋದು, ಇವತ್ತು ಮೇನ್ ಥಿಯೇಟ್ರಲ್ಲೂ ಆಗ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಗುಡ್. ನನಗೆ ಅಷ್ಟೊತ್ತಿಗೆ ಸಾಕಾಗೋಯ್ತು, ಏನಾದರೂ ಮಾಡ್ಕೊಳ್ಳಿ, ನನ್ನ ಕೈಯಲ್ಲಿ ಇನ್ನಿದು ಇದನ್ನು ರಿಪೇರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಸೊ ನಮ್ಗೇನು ಅನ್ಸೋಕ್ಕೆ ಶುರು ಆಯಿತು ಅಂದರೆ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಒಂಥರ ಏನೋ ಬ್ಯಾಡ್ ಸೈನ್ ಅನ್ನೋ ಥರ. ಏನೋ ಅನಿಸ್ತದೆ ರೆಸ್ಪಾನ್ಸ್ ಮಾಡೋದು, ಇದಕ್ಕಿಂತ ಖುಷಿ ಇನ್ನೇನು ಬೇಕು. ಅದ್ಭುತವಾಗಿದೆ ರೆಸ್ಪಾನ್ಸು, ಎಕ್ಸಲೆಂಟ್ ಆಗಿದೆ, ಜನ ಎಂಜಾಯ್ ಮಾಡಿದ್ದಾರೆ. ಆ ಪ್ರೀಮಿಯರ್ ದಿವಸ, ಆ ರಿಲೀಸ್ ಆಗಿದ್ದ ದಿವಸ ಎಲ್ಲ ನನ್ನ ಲೈಫಲ್ಲಿ ಮರೆಯಲಾಗದ ಕ್ಷಣಗಳು ಅಂತ ಹೇಳ್ಬೋದು. ಫಸ್ಟ್ 3 days ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಅದಾದಮೇಲಿಂದ ಇಟ್ ಕೆಪ್ಟ್ ಗೋಯಿಂಗ್ ಅಪ್. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಜನ ಸೇರಿದ್ದೀರಾ ನಮ್ಮ ಸಿನಿಮಾಗೋಸ್ಕರ. ಇನ್ನೆಲ್ಲ ನೋಡೇ ಬರ್ದಿರೋದು, ತಿನ್ಬೇಡ ಕಮ್ಮಿ ತಿನ್ಬೇಡ, ನೆಲಗಡಲೆಕಾಯಿ ಅದಾದ್ಮೇಲೆ ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ತಿದೆ, ಅದೊಂದು ಸರ್ಪ್ರೈಸು. ಬೇರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಹೌಸ್ಫುಲ್ ಆಗೋದು ಸಿನಿಮಾ.
ಅವಾರ್ಡ್ಗೆ ನಾಮಿನೇಟ್ ಪಟ್ಟಿ ಲಿಸ್ಟ್ ಅಲ್ಲಿ ಇದೆ, ನಿಮ್ಗೆ ಗೊತ್ತಿದೆಯಲ್ಲ? ನೀವೇನಾ ಲೂಸಿಯಾನಲ್ಲಿ ಮಾಡಿರೋರು, ನೀವೇನಾ ಲೂಸಿಯಾ ಹೀರೋಯಿನ್? It's a sense of pride. What an incredible dream to dream, yeah? It impressed me greatly and it blew my mind. ಸರ್ಪ್ರೈಸ್ ಆಗಿ ಕನ್ನಡ ಸಿನಿಮಾದಲ್ಲಿ ಯಾವ ಸಿನಿಮಾನೂ ಇಲ್ಲಿವರೆಗೂ ಏನೇನು ರೆಕಾರ್ಡ್ ಮಾಡಿರಲಿಲ್ಲ ಅದೆಲ್ಲ ರೆಕಾರ್ಡ್ನು ಒಂದೇ ಸಿನಿಮಾ ಮಾಡ್ತು. I think as a filmmaker, hats off to Pawan and his whole team. Extremely excited and can't wait to see what this incredible young filmmaker Pawan Kumar is going to make next. ಈ ಫಿಲ್ಮ್ ತುಂಬಾ ಚೆನ್ನಾಗಿದ್ರಿ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. It's a very interesting plot, very earnest performances. All the investors, I would like to congratulate you. You trusted in Pawan Kumar and his vision. ಇವತ್ತಿಂದ ಆಡಿಯನ್ಸ್ ಫಿಲ್ಮ್ಸ್ ಅನ್ನೋದು it can be a big production house. ಎಲ್ಲರ ಮಧ್ಯೆ ನಾನು ಕೂಡ ಈಗ ಒಬ್ಬ ಹೀರೋ ಅಂತ ಹೇಳ್ಕೋಬಹುದು, ಒಬ್ಬ ಸ್ಟಾರ್ ಆಗಿದ್ದೀನಿ ಅಂತ ಹೇಳ್ಕೋಬಹುದು. Bye 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 bye. Bye bye see you. Bye bye bye. Bye bye see you. ಸತೀಶ್ ಸಾಕು ಬನ್ನಿ ಇಷ್ಟು ಒಂದು ನಮಗೆ ಅಯ್ಯಪ್ಪ ಇನ್ನೊಂದು 5 ನಿಮಿಷ ಅಲ್ಲೇ ಬಿಡೋ ತಿನ್ಕೋತೀವಿ, ಆಮೇಲೆ ಗೊತ್ತಾಗ್ತಿತ್ತು ನಿಮಗೆ. ಒಂದು ಕಮ್ಯುನಿಟಿ ಜೊತೆಗೆ ಸೇರಿಕೊಂಡ್ರೆ ಏನೇನು ಮಾಡ್ಬೋದು ಅನ್ನೋದು ನಿಮಗೆ ತುಂಬ ಕ್ಲಿಯರಾಗಿ ಕಮ್ಯುನಿಕೇಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕನ್ನಡ ಫಿಲ್ಮ್ಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತೀವಿ ಅಥವಾ ಇನ್ನೂ ಬೆಟರ್ ಆಗಿ ಬರಬೇಕು ಅಂತ ಹೇಳ್ತಾನೆ ಇರ್ತೀವಿ, ಬಟ್ ಅದೆಲ್ಲರೂ ಸೇರ್ಕೊಂಡು ಮಾಡ್ಬೋದು ಅನ್ನೋದು ಐ ಥಿಂಕ್ ಪ್ರಾಜೆಕ್ಟ್ ಲೂಸಿಯಾ ಇಸ್ ಅ ಲಿವಿಂಗ್ ಎಕ್ಸಾಂಪಲ್. ಇದನ್ನು ಮತ್ತೆ ರಿಪೀಟ್ ಮಾಡೋಣ, ಮತ್ತೆ ಈ ಥರದ ವಿಡಿಯೋಸ್ ಮಾಡೋಣ, ಇನ್ನೊಂದಿಷ್ಟು ಫಿಲ್ಮ್ ಮೇಕರ್ಸ್ನ ಹೊಸದಾಗಿ ತೊಗೊಂಬರೋಣ ಅಂತ ಅನ್ಸುತ್ತೆ. Okay, thank you for coming for the last day, last show. Hope I never see your faces again. And so thank you for watching the making of Lucia, and this is the team which is going to go down and see you. Bye. Bye. Tell bye, Annie. Bye. ಎಷ್ಟು ತಲೆ ತಿನ್ನಿ ಅವ್ರದ್ದು. I wanted to ask Arvind what color the blood is. ಇಲ್ಲ ಪವನ್ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸೀನ್ ಅಂದಿದ್ರು, ಸೊ ಕಲರ್ ಮ್ಯಾಟರ್ ಆಗಲಿಲ್ಲ, ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದ್ದರೆ ಸಾಕಾಗ್ತಿತ್ತು. ಸರ್ ರಿಲೀಸ್ ಆಗುತ್ತೆ ಅಂದ್ಕೊಂಡಿದ್ರು? ರಿಲೀಸ್ ಆಗಬೇಕು ಅಂದ್ಕೊಂಡಿದ್ದೆ. ಪವನ್ ಸರ್ಗೂ ಪೂರ್ಣನ್ಗೂ ಎಲ್ರಿಗೂ ಥ್ಯಾಂಕ್ಸ್. ಭಾಳ ಖುಷಿ ಆಗ್ತಾ ಇದೆ. ಅಂತೂ ಇಂತೂ ಸಿನಿಮಾ ರಿಲೀಸ್ ಆಗುತ್ತೆ ಇಲ್ವ ಅಂತ ಇದ್ವಿ, ಬಟ್ ಸಕ್ಸಸ್ ಮೀಟ್ ಮಾಡ್ತಾ ಇದೀವಿ. ಕುಡೀರಿ, ನಿಮ್ಮ ದುಡ್ಡು ನಿಮ್ಮ ಹಣ ನಿಮ್ಮದೇ, ಕುಡೀರಿ. ಬ್ರೆಜಿಲ್ ಅಲ್ಲಿ ಇಲ್ಲಿ ಸುಮಾರು ಕಡೆಯಿಂದ ಮೆಸೇಜ್ ಬರುತ್ತೆ ಯುವರ್ ಸಾಂಗ್ ಇಸ್ ಗುಡ್ ಅಂತ. ಆನ್ಲೈನ್ ಡಿಸ್ಟ್ರಿಬ್ಯೂಷನ್ ಅಂತ ಮಾಡಿದ್ವಿ, ಅದರಲ್ಲಿ ಶರತ್ ಅನ್ನೋರು he paid 2,500, he has earned 1.8 lakh. Till date, I've never said this in public. Adro, Mr. Pawan Kumar, thank you so much. Here is the brand ambassador of Lucia. ಲೂಸಿಯಾ ತುಂಬ ಜನಕ್ಕೆ ಲೈಫ್ ಕೊಟ್ಟಂಥ ಚಿತ್ರ. ಈ ಬೇರೆ ಸೀರಿಯಲ್ದು ಮತ್ತು ಫಿಲಮ್ ಬೇಕ್ರಿ ಶೂಟ್ ಮಾಡಬೇಕು ಅಂದರೆ ನಿಮ್ಮ ಬೇಕ್ರಿ ಶೂಟ್ ಮಾಡೋಕ್ಕೆ ಬಿಡಿ 5,000 ಕೊಡ್ತೀವಿ 10,000 ಕೊಡ್ತೀವಿ ಅಂತ ಹೇಳ್ತಾರೆ. ರಜತ್ ಮಹೇಶ್ ಬೇಕ್ರಿಗೆ ಹೋದರು, ನಿಮ್ಮ ಬೇಕ್ರಿಲಿ ಶೂಟ್ ಮಾಡೋಕ್ಕೆ ಬಿಟ್ಟರೆ 1, 2, 3, 4, 5 ಒಂದು 6 ಟೀ ತೊಗೊತೀವಿ ಅಂತ ಹೇಳಿದ್ರು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಇಂಥ ಒಳ್ಳೆ ಎಕ್ಸ್ಪೀರಿಯನ್ಸು ಒಂದು ಡೆಬ್ಯೂ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಮತ್ತೆ ಸಿಗಲ್ಲ ಅನ್ಸುತ್ತೆ. ಇವತ್ತು ಒಂದು 14-15 ಚಿತ್ರದಲ್ಲಿ ನಾನು ಸೋಲೋ ಹಾಡುಗಳು ಆಡ್ಕೊಂಡು ಬಂದಿದ್ದೀನಿ. ಸುಮಾರು ಡಾನ್ ಕ್ಯಾರೆಕ್ಟರ್ ಪಿಕ್ಚರ್ಸ್ ಸಿಗ್ತಾ ಇದೆ ಈಗ. I'm very jealous of Shruti. ಮಹೇಶ್ ಸರ್, ನಾವು ದುಡ್ಡು ಕೇಳಿದಾಗೆಲ್ಲ ದುಡ್ಡಿಲ್ಲ ಅಂತಿದ್ದೀರಾ, ಸಡನ್ ಆಗಿ ಪಾರ್ಟಿ ಎಲ್ಲ ಮಾಡಿಬಿಟ್ಟಿದ್ದೀರಾ, ಎಲ್ಲಿಂದ ಬಂದು ದುಡ್ಡು? ನನಗೆ ಪಾರ್ಟಿಗೂ ಆಕ್ಚುಲಿ ಕ್ರೌಡ್ ಫಂಡ್ ಮಾಡಿದ್ವಿ. ನಿಮ್ಮ ಹೊಸ ಬಟ್ಟೆನೂ ಕ್ರೌಡ್ ಫಂಡೆಡಾ? ಇದೂ ಕ್ರೌಡ್ ಫಂಡೆಡ್. ಒಳ್ಳೆ ಸಿನಿಮಾ ಹತ್ರ ಬಂದಿದ್ದೀನಿ ಅಂತ ಖುಷಿ ಪಡ್ತಾರೆ. So this is called the orange rum. I'm quite high to say anything right now, so bye. If Pawan is an inspiration today to a lot of people, I inspired him. So I inspired the inspiration.